ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ರೇಜಿ ಸೆಷನ್ ಮಾಡ್ತಾ ಇದ್ದೀವಿ. ಇವತ್ತೇನು ಮಾಡ್ತಾ ಇದೀವಿ ಅಂದರೆ ನಾವು ಇವತ್ತಿಂದ 10 ವರ್ಷಕ್ಕೆ ಒಂದು ವಿಡಿಯೋ ಶೆಡ್ಯೂಲ್ ಮಾಡ್ತಾ ಇದ್ದೀನಿ. ನಾನು 10 ವರ್ಷ ಆದ್ಮೇಲೆ ನೋಡೋಕೆ ನಿಜ ಚೆನ್ನಾಗಿರುತ್ತೆ, ಓಕೆ. ಬಟ್ ಗ್ಯಾಪಲ್ಲಿ ಎಲ್ಲ ಔಟ್ ಆಗಿಬಿಟ್ರೆ ಅದು ಎಷ್ಟು ಕ್ರೀಪಿ ಆಗಿರುತ್ತೆ. 10 ವರ್ಷ ಆದಮೇಲೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ರೆ, ಬಟ್ ಇದ್ರೆ ಬದುಕಿದ್ರೆ ಮಾಡಲೇಬೇಕು 10 ವರ್ಷದಲ್ಲಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಿಜವಾಗ್ಲೂ ವ್ಲಾಗಿಂಗ್ ಹೆಂಗೆ ಮಾಡ್ತೀರಾ? ನನ್ನ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಫುಲ್ ಊಸ್ಟ್ ಆಗಿಬಿಟ್ಟಿದೆ ನನ್ನ ಕೈ. ಯಪ್ಪ, ಮತ್ತೆ ನೋಡಿ ಜಿಮ್ಗೆ ಹೋಗ್ತೀರಿ, ಫಿಟ್ನೆಸ್ ಮಾಡ್ತೀನಿ, ಒಂದು ಫೋನ್ ಹಿಡ್ಕೊಳಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ನಾನು ನಮ್ಮಮ್ಮ ರೂಮಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಇದೆ, ಅದ್ರಲ್ಲಿ ನಾನೇನೋ ನುಡಿ ಮುತ್ತುಗಳು ಬರಿತಿರ್ತೀನಿ. ಅದು ದಿನ ಎದ್ದಾಗ ನಾನು ಅದೇ ನೋಡೋದು. ಸೊ ಇವತ್ತಿಗೆ ಒಂದು 6 ಮಂತ್ಸಿಂದ ಸೇಮೇ ಇಟ್ಟಿದ್ದೀನಿ. ಇವತ್ತು ಚೇಂಜ್ ಮಾಡ್ಬೇಕು. ಅದು ನಂಗೆ ಯಾವಾಗ ಚೇಂಜ್ ಮಾಡ್ಬೇಕು ಅನ್ಸುತ್ತೆ ನಾನು ಅವಾಗೇ ಮಾಡೋದು. ಇವಾಗ ಅನಿಸ್ತಾ ಇದೆ ಚೇಂಜ್ ಮಾಡಬೇಕು ಅಂತ. ಸೊ ಅದನ್ನು ಚೇಂಜ್ ಮಾಡ್ತೀನಿ, ಮತ್ತೆ ವಿಡಿಯೋ ಮಾಡಿ ಈ ವಿಡಿಯೋ ಬಂದ್ಬಿಡುತ್ತೆ ಈ ವಾರದಲ್ಲೇ. ಆದರೆ ನನ್ನ ಮೇನ್ ವಿಡಿಯೋ ಏನಿದೆ 10 ವರ್ಷದಲ್ಲಿ ಬರುತ್ತೆ, ಕಾಯ್ತಾ ಇದ್ದೀನಿ ನಾನು. ಸೊ ಬನ್ನಿ ಮಾಡುವ. ಈಗಂತೂ ಈ ಕೋಟ್ ಬರ್ದಿದ ತಕ್ಷಣ ನಾನು ಸಡನ್ನಾಗಿ ಚೇಂಜ್ ಆದೆ ಅಂತೇನಿಲ್ಲ, ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ ಲಾಸ್ಟ್ ಇಯರ್ನೇ. ನಾನು ಇನ್ಮೆಯಿಂದ ಅದು ಇದು ಅಂತ ರೀಸನ್ಸ್ ಕೊಡಲ್ಲ. ಇವಾಗ ಏನಾರ ಅನ್ಕೊಂಡ್ರೆ ಇವಾಗ ಇದನ್ನ ಮಾಡಬೇಕು ಅಂದರೆ ಮಾಡಬೇಕು ಅಂತ ನಾನು ತಲೆಗೆ ಫಿಕ್ಸ್ ಮಾಡ್ಕೊಂಡ್ರೆ ಏನಾದರೂ ನಾನು ಮಾಡ್ಬೇಕಷ್ಟೇ ಅಂತ ಫಿಕ್ಸ್ ಆಗಿದ್ದು. ಅವೆಲ್ಲ ಮೈಂಡ್ ಸೆಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನ ಬರ್ದಿದ್ದು. ಜಸ್ಟ್ ಬಿಕಾಸ್ ಐ ರೋಟ್ ನಾನು ಅದು ಆಗ್ಬಿಟ್ಟಿಲ್ಲ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಕನ್ಸಿಸ್ಟೆಂಟ್ ಆಗಿ 233 ಡೇಸ್ ಪೋಸ್ಟ್ ಮಾಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಇನ್ನೊಂದೇನೋ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನ ಚೇಂಜ್ ಮಾಡಿ ಬರಿತೀನಿ ನೋಡಿ. ನಂಗೆ ದೇವರನ್ನೇ ಇವಾಗ ಟೀಚರ್ ಆಡಬೇಕು ಅನ್ಸ್ತೈತೆ. ಬ್ಲ್ಯಾಕ್ ಬೋರ್ಡು, ಚಾಕ್ ಪೀಸ್, ಅದು ಒದ್ದೆ ಮಾಡಿರೋ ಚಾಕ್ ಪೀಸು, ಕೋಲೆಲ್ಲ ಹಿಡ್ಕೊಂಡು. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನೋ ಕೋಪ ಬರ್ತಿತ್ತಲ್ವ ಎಲ್ಲರ ಮೇಲೆ, ತೀರ್ಸ್ಕೊಬೇಕಲ್ವಾ. ಅವಾಗ ಇಮ್ಯಾಜಿನರಿ ಎಲ್ಲರೂ ಮಾಡಿರ್ತಾರೆ. ಇಮ್ಯಾಜಿನರಿ ಸ್ಟೂಡೆಂಟ್ಸ್ ಅಂದ್ಕೊಂಡು ಗಿಡಗಳಿಗೆ ಒಡ್ದೆ ಹೆಂಗೆಲ್ಲ ಹೊಡೆದಾಕ್ಬಿಟ್ಟಿದ್ದೀನಿ ಗಿಡಗಳಿಗಂತ. ನಮ್ಮಮ್ಮ ಫೇವ್ರೆಟ್ ಗಿಡ ಅವೆಲ್ಲ. ನನ್ಗೇನ್ ಗೊತ್ತು, ನಾನು ಸುಮ್ಮನೆ ಟೀಚರ್ ಆಡುವಾಗ ಜೋಶಲ್ಲಿ ಎಲ್ಲಿ ಹೋಮ್ವರ್ಕ್ ತೆಗಿ ಕೈ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬಾರಿಸ್ಬಿಟ್ಟಿದ್ದೀನಿ. ಕೊಟ್ರು ನಮ್ಮಮ್ಮ. ಅದು ಬೇರೆ ನಮ್ಮ ಮನೆ HMTಲಿ ಇದ್ದಿದ್ದು. ಅಲ್ಲಿ ಇದಿತ್ತು, ಏನ್ ಮರ ಅಪ್ಪ ಅದು, ಜಾಕ್ ಫ್ರೂಟ್, ಹಲಸಿನಕಾಯಿ ಮರ ಇತ್ತು. ಅದ್ರ ಸುತ್ತ ಹೊಡೆದ್ಬಿಟ್ಟವ್ರು ನಮ್ಮಮ್ಮ. ನಾನು ತಪ್ಸ್ಕೊಂಡ್ ಹೋಗಕ್ಕೆ ನಮ್ಮಮ್ಮ ರಾಪ್ ಅಂತ ಹೊಡಿಯೋಕೆ. ಅವೆಲ್ಲ ಕ್ರೇಜಿ ಮೆಮೊರೀಸ್. ಓಕೆ, ಎವ್ರಿಥಿಂಗ್ ಇಸ್ ಮೆಂಟಲ್, ಹಾರ್ಟ್ ಜಸ್ಟ್ ಪಂಪ್ಸ್ ಬ್ಲಡ್. ಇದ್ರಲ್ಲಿ ಗ್ರಾಮರ್ ಮಿಸ್ಟೇಕ್ ಎಲ್ಲ ಹುಡುಕಿದ್ರೆ ನಾನು ಹೊಡಿತೀನಿ ದೇವ್ರನೆ. ನಾನು ರೆಕಾರ್ಡ್ ಮಾಡ್ತೀನಲ್ವಾ ಶೆಡ್ಯೂಲ್ ಮಾಡೋ ವಿಡಿಯೋದಲ್ಲಿ ಈ ಕೋಟ್ ಇರಬೇಕು. ನಾನು ಇಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಇವಾಗ ವಿಡಿಯೋ ಮಾಡ್ತೀನಿ. ನೀವು ಈ ತರ ವಿಡಿಯೋ ಶೆಡ್ಯೂಲ್ ಮಾಡ್ಬೋದು. ಏನಿಲ್ಲ, ಅಪ್ಲೋಡ್ ಮಾಡೋವಾಗ ಅಲ್ಲಿ ಹೋದ್ಮೇಲೆ ಆಪ್ಷನ್ ಇರುತ್ತಲ್ವಾ, ಪಬ್ಲಿಷ್ ನೌ ಆರ್ ಪಬ್ಲಿಷ್ ಲೇಟರ್ ಅಂತ, ಅಲ್ಲೇ ಇರುತ್ತೆ ಶೆಡ್ಯೂಲ್ ಆಪ್ಷನ್. ಅಲ್ಲಿ ಹೋಗಿ ನೀವು ಸ್ಕ್ರೋಲ್ ಮಾಡ್ತಿದ್ರೆ ಎಷ್ಟು ವರ್ಷ ಬೇಕಾದ್ರೂ ಮಾಡ್ಬೋದು. ನಾನ್ ತಗೊಂಡಿರೋದು 10 ವರ್ಷ. ಸೊ 10 ವರ್ಷದಲ್ಲಿ ಏನ್ ದಬ್ಬಾಕ್ಬೇಕು ಅಂತ ಯೋಚನೆ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಬಂದ್ಬಿಡುತ್ತೆ ಈ ವಾರದಲ್ಲೇ. ಬಟ್ ಏನ್ ಮಾಡ್ತೀನಿ ಅನ್ನೋದು 10 ವರ್ಷ ಆದ್ಮೇಲೆ ಬರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಬಾಯ್.